ಸರ್ ನನ್ನ ಹೆಸರು ರವಿ ಕೆ ಎನ್. ಇವಾಗ ಇದು ಒಂದು ಆರೆಸ್ಟ್ ಬರೋದಕ್ಕೆ 2 ವರ್ಷ ತಗೊಳುತ್ತೆ. ಆದರೆ ಇದನ್ನು ನಾವು ಯಾಕಂದರೆ ನಮಗೆ ಮುಖ್ಯವಾಗಿ ರೈತರಿಗೆ ಏನು ಬೇಕಾಗುತ್ತೆ, ಕಂಟಿನ್ಯೂಸ್ ಇನ್ಕಮ್ ಬೇಕಾಗುತ್ತೆ. ಸೊ ಮೊದಲನೇ ಇನ್ಕಮ್ಮು 2 ವರ್ಷ ಆದಮೇಲೆ ಫಸ್ಟ್ ಇನ್ಕಮ್ ನನ್ನ ಕೈಗೆ ಬರುತ್ತೆ. ಸೊ ಹಂಗೆ ನಾವು ಕಂಟಿನ್ಯೂಸ್ ತಿಂಗಳಾನೋ ಅಥವಾ ನಮಗೆ ಒಂದು 6 ತಿಂಗಳಿಗೋ ಇನ್ಕಮ್ ಬರಬೇಕಾದ್ರೆ ಸೊ ಯಾವ ರೀತಿ ನಾವು ಅದನ್ನು ರೈತರು ಅದನ್ನು ಹಾರ್ವೆಸ್ಟ್ ಮಾಡೋದಾಗಲಿ ಅಥವಾ ಅದನ್ನು ಸೀಡಿಂಗ್ ಮಾಡೋದಾಗಲಿ, ಸೊ ಆ ಥರ ಏನಾದರೂ ಇನೋವೇಟಿವ್ ಆಗಿ ನೀವೇನಾದರೂ ನಮಗೆ 1 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಪ್ರತಿ ಸಲ ಇನ್ಕಮ್ ಬರೋ ಬ್ಯಾಚಸ್ ವೈಸ್ ಏನಾದರೂ ಮಾಡ್ಕೊಂಡಿದ್ದೀರಾ? ಇನ್ಕಮ್ ಬರಬೇಕು ಅಂದರೆ ಏನು ಮಾಡ್ಬೋದು ಅವರು? ಅದೇ ಸರ್, ನೀವು ಕೇಳ್ದಂಗೆ ಎವ್ರಿ ಫಸ್ಟ್ ಒಂದು ಕ್ರಾಪ್ ಅಂದರೆ 18 ಮಂತ್ಸ್ ಆದಮೇಲೆ ಎವ್ರಿ ಮಂತ್ ಇಲ್ಲಾಂದರೆ ಎವ್ರಿ 6 ಮಂತ್ಸ್ ಬರೋ ಥರ ಮಾಡ್ಕೊಬೋದು. ಎಕ್ಸಾಂಪಲ್ ಹೆಂಗೆ ಅಂದರೆ ನಾನು 10,000 ಮಸಲ್ಸು ಒನ್ ಟೈಮ್ ಹಾಕೋಕ್ಕಿಂತನೂ 2,000 ಮಸಲ್ಸ್ ಎವ್ರಿ ಮಂತು ಹಾಕ್ಕೊಬೋದು. ಬೇಕಾದರೆ ನಮ್ಮದು ಮಸಲ್ಸ್ ಇದ್ದರೆ ಎವ್ರಿ 2 ಮಂತ್ಸು ಒಂದೊಂದು ಸೀರಿಂಗ್ ಮಾಡಿ ಸರ್ಜರಿ ಮಾಡಿ 2 ಮಂತ್ಸ್ ಪಾಂಡ್ ಬಿಡ್ತಾ ಇದ್ದರೆ ಆಫ್ಟರ್ 18 ಮಂತ್ಸ್ ಆದಮೇಲೆ 18 ಮಂತ್ಸ್ಗೆ ಒಂದು ಫಸ್ಟ್ ಹಾಕಿರೋದು ಬರುತ್ತೆ, ಆಮೇಲೆ 2 ಮಂತ್ಸ್ಗೆ ಇನ್ನೊಂದು ಕ್ರಾಪ್ ಬರುತ್ತೆ. ಎವ್ರಿ ಮಂತು ಆ ಥರ ತೊಗೊಳ್ಬೋದು. ಆ ಥರನೂ ನಾವು ಬೇಕಾದ್ರೆ ಮಾಡ್ಬೋದು.